ಈ ರೀತಿಯಾಗಿ ಆ ಹನ್ನೊಂದು ದೇವರು ಆ ಒಂದೂವರೆ ಇವರು ಸೀತೆಯಲ್ಲ ತಾನು ಅಲ್ಲಿ ವಿಳಂಬಸ್ಯ ಜಾನನಾಮಸ್ಯ ಯಮರಾಜರ ನಿರ್ಣಯವನ್ನು ಕೊಡುತ್ತಾರೆ. ಅದಕ್ಕೆ ಅನುಗುಣವಾಗಿ ಅಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ವಿಡಂಬನೆ ಮಾಡುವುದಕ್ಕಾಗಿ ಆ ಹನುಮಂತದೇವರು ಈ ರೀತಿಯ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಆಗ ಮಾಡಿದಂತಹ ಸಂದರ್ಭದಲ್ಲಿ ಏನಾಗ್ತಕ್ಕಂತಹದ್ದಾಗ್ತಾ ಇದೆ ಅಂದ್ರೆ ತಾವು ಎಲ್ಲ ಕಡೆಗೂ ಹುಡುಕಾಡಿದಾಗ ಅಶೋಕವನದ ಮಧ್ಯದಲ್ಲಿ ಇರತಕ್ಕಂತಹ ಆ ವೃಕ್ಷದ ಕೆಳಗೆ ಆ ಅಶೋಕವನದಲ್ಲಿ ಸೀತೆಯನ್ನು ನೋಡ್ತಕ್ಕಂತಹವರಾಗ್ತಾ ಇದ್ದಾರೆ. ಆಗ ಆ ಸೀತೆಯನ್ನು ನೋಡಿ ಬಹಳ ಸಂತೋಷ ಪಡ್ತಕ್ಕಂಥ ರಾಮನ ಸ್ಮರಣೆಯನ್ನು ಮಾಡ್ತಾ ದುಃಖಿತರಾಗಿ ಆತ್ಮವಾಗಿ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಆ ಸೀತಾದೇವಿಯನ್ನು ನೋಡ್ತಾ ಇದ್ದಾರೆ ದೂರದಿಂದ. ಆದರೆ ಸೀತೆ ಹತ್ತಿರ ಹೋಗಿ ನೋಡಿದ್ರು ಸೀತೆ ಇವಳನ್ನು ನೋಡ್ಲೇ ಇಲ್ಲ. ಆ ಪ್ರಾಣದೇವರನ್ನು ಹನುಮಂತ ದೇವರನ್ನ ಸೀತಾಮಾತೆ ಖಂಡಿಸಿ ನೋಡಿದ್ರು. ಪ್ರಾಣದೇವರನ್ನು ಧಾಮರಿ ಆದರು, ಅಯ್ಯೋ ನನ್ನ ಮಾತಿ ನನ್ನ ಕಡೆ ನೋಡ್ತಾ ಇಲ್ಲ ಅಂತ ಹೇಳಿ ರಾಮದೇವರ ಸ್ಮರಣೆ ಮಾಡಿದ್ರು. ರಾಮ 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 ಅಂತ ಹೇಳಿ ಸ್ಮರಣೆ ಮಾಡಿದ ಕ್ಷಣ ನನ್ನ ರಾಮನ ಸ್ಮರಣೆ ಮಾಡ್ತಾ ಇದ್ದಾರಲ್ಲ ಆ ಅಂತ ಈ ಮುಂದೆ ಜಪಿಸಿ ಕೇಳಲು ಬೇಡ, ರಾಮನಾಮನ ಸ್ಮರಣೆ ಮಾಡೋದು ಯಾಕೆಂದ್ರೆ ಅವರು ಯಾಕೆ ನೋಡಿದ್ದಿಲ್ಲ ಅಂದ್ರೆ ರಾವಣ ಅನೇಕ ರೂಪ ತಾಳ್ಕೊಂಡು ಬಂದಿದ್ದಾನೆ ಸೀತೆಯನ್ನು ಮೋಹ ಮಾಡಲಿಕ್ಕಾಗಿ. ಅದಕ್ಕಾಗಿ ಇದು ಒಂದು ರೂಪ ತಾಳ್ಕೊಂಡು ಬಂದಿದ್ದಾನೇನೋ ಅಂತ ಅನಿಸಿಕೊಂಡು, ಆದರೆ ಆ ರಾಮನ ಸ್ಮರಣೆಯನ್ನು ಕೇಳಿ ಸೀತೆಗೆ ಬಹಳ ಸಂತೋಷವಾಗ್ತದೆ. ಆಗ ಸಂತೋಷವಾದ ಕ್ಷಣ ಆ
ಸೀತಾ ಮಾತೆಯ ಪಾದಕ್ಕೆ ಬಂದು ಎರಗತಕ್ಕಂತವನಾಗ್ತಾ ಇದ್ದಾನೆ. ಆ ಸೀತಾ ಮಾತೆಯ ಪಾದಕ್ಕೆ ಬಂದು ಎರಗತಕ್ಕಂತವನಾಗಿ ನಮಸ್ಕಾರ ಮಾಡಿ ತಾಯಿ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ, ಯಾರಪ್ಪ ನೀನು ಅಂತ ಕೇಳಿದಾಗ ಆಗ ಹನುಮಂತ ದೇವರು ಹೇಳ್ತಾರೆ, ನಾನು ರಾಮನ ದೂತ ಬಂದಿದ್ದೇನೆ, ಲಕ್ಷ್ಮಣ ರಾಮರ ಸೇವಕನಾಗಿ ನಾನು ಬಂದಿದ್ದೇನೆ, ಎದುರು ಬಂದಿ ಅಂತ ಕೇಳಿದರೆ ರಾಮ ತಮ್ಮನ್ನು ದರ್ಶನ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಈ ಚೂಡ ಯಾವ ಶ್ರೇಷ್ಠವಾಗಿರತಕ್ಕಂತಹ ಮುದ್ರಿಕೆಯನ್ನು ಕಳಿಸ್ತಕ್ಕಂತಹ ಅಂತ ಹೇಳಿದ ಕ್ಷಣ ಮುದ್ರಿಕೆಯನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಮುದ್ರಿಕೆ ಕೊಡ್ಬೇಕಾದ್ರೆ ನಾವು ಯಾಕೆ ನಾವು ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ, ತೋಳ್ರಿ ಅಂತ ಕೊಟ್ಬಿಡ್ತೀವಿ. ಆದರೆ ಆ ಸೀತೆಯಂತೆ ಹನುಮಂತ ದೇವರು ಉದ್ದವನಾಗುವಂತಹ ಬೇಡ ಅಂತ ಎರಡೂ ಕೈಗಳಲ್ಲಿ ದೋಸೆಯನ್ನು ಮಾಡಿ ಮಾತೆ ಸ್ವೀಕಾರ ಮಾಡೋ ಜೈ ಶ್ರೀರಾಮ ಹೇಳಿ ಮುದ್ರಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಥಭಾವ. ಸೇವಕತನದ ರುಚಿ ಏನಳೆದೆಯೋ ದೇವ ಹನುಮರಾಯ. ಸೇವಕನಾಗಿ ಹನುಮಂತ ದೇವರು ಅಲ್ಲಿ ಆಯಾ ಶ್ರೇಷ್ಠರಾಗಿರ್ತಕ್ಕಂತಹ ತಾಯಿಯ ಮುಂದೆ ಮುದ್ರಿಕೆಯನ್ನು ಇಟ್ಟಾಗ ಅವಳು ಅದನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ. ನಮಗನಿಸ್ತದೆ ಎಲ್ಲ ಮತ್ತು ಮೂರು ಸೀತಾದೇವಿ ಜೊತೆಗೆ ಎಲ್ಲ ಆಭರಣಗಳೆಲ್ಲ ಹೋಗಿಬಿಟ್ಟು ಇವೆಲ್ಲರಿಗೂ ಆಭರಣಗಳು. ಸಿಂಹರಾಚಾರ್ಯ ಹೇಳ್ತಾರೆ, ಭೂಷಣ ವಿಧಾಭೂತ್ವ ತಾನ್ನೇ ವಾಸುದೇವಚ ಅಥ ಚೂಡಾಮಣಿ. ಸಿಂಹರಾಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಮೂರು ಸೀತಾದೇವಿ ತಾನು ವಿದ್ಯಾವಿಯೋಗಿನಿ ದೇವಿಯಿಂದ ಶಾಂತಿ ಆ ವಿದ್ಯಾವಿಯೋಗಿನಿ ದೇವಿ ವಿದ್ಯಾವಿಯೋಗಿನಿಯಾಗಿರ್ತಕ್ಕಂತಹ ಸೀತೆ ತಾನು ಯಾವ ಶ್ರೇಷ್ಠವಾಗಿರ್ತಕ್ಕಂತಹ ಆ ಕೈಲಾಸದಲ್ಲಿ ಆ ರುದ್ರದೇವರಿಗೆ ಪ್ರೀತವಾಗಿರ್ತಕ್ಕಂಥವಳಾಗ್ತಾ ಇದ್ದಾಳೆ. ಅವಳಂತೆ ವಸ್ತ್ರ, ಅವಳಂತೆ ಮತ್ತು ಆಭರಣಗಳನ್ನ ಈ ಒಂದು ಸೀತಾಕೃತಿಗೆ ಅಲ್ಲಿ ಇರ್ತಕ್ಕಂಥವರಾಗಿದ್ದು ಅದನ್ನ ನೋಡಿ ಅಲ್ಲಿ ಬಹಳ ಸಂತೋಷವಾಗ್ತಾ ಇದೆ. ತಾನು ಆ ಮುದ್ರಿಕೆಯನ್ನು ತೆಗೆದುಕೊಂಡು ತನ್ನ ಚೂಡಾಮಣಿಯನ್ನು ಕೊಡ್ತಾ ಇದ್ದ. ತನ್ನ ಶಿರೋರತ್ನ ಚೂಡಾಮಣಿ, ಆ ಚೂಡಾಮಣಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಆ ಚೂಡಾಮಣಿ ಅದನ್ನ ಅಲ್ಲಿ ಹನುಮಂತ ದೇವರಿಗೆ ತಾನು ಕೊಡ್ತಕ್ಕಂಥದ್ದಾಗ್ತದೆ. ಆಗ ಬಹಳ ಸಂತೋಷವಾಯಿತು. ಸಂತೋಷವಾದ ಮೇಲೆ ಒಂದು ಮಾತನ್ನ ಕೇಳ್ತಾಳೆ, ಹನುಮಂತ ಲಕ್ಷ್ಮಣ ದೇವರು ಹೇಗಿದ್ದಾನೆ ಹೇಳ್ತೀಯಾ? ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿರನೆ ಲಕ್ಷ್ಮಣ ದೇವರು. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿರನೆ ಲಕ್ಷ್ಮಣ ದೇವರು. ಶ್ರೀಪತಿ ರಾಘವ ಶ್ರೀಮದಲ್ಲಿ ಹರೇ ಕಂದ ಹಳ್ಳಿಯ ನಾಗಿ ಹರೇ ಲಕ್ಷ್ಮಣ ದೇವರು. ಪಂಚಾಮೃತ ಅಂದು ಅಡವಿ ಗಡ್ಡೆಗಳಿಂದು ಪಂಚಾಮೃತ ಅಂದು ಅಡವಿ ಗಡ್ಡೆಗಳಿಂದು ಕರ್ಪೂರ ವೀಳ್ಯಗೊಂಡು ಇಂದು ಸುಪ್ಪತ್ತಿಗೆ ಮಚಾನಂದು ಹುಲ್ಲು ಹಾಸಿಗೆ ಇಂದು ಸುಪತಿಗೆ ಮಚಾನಂದು ಹುಲ್ಲು ಹಾಸಿಗೆ ಇಂದು. ಶ್ರೀಪತಿ ರಾಘವ ಹೇಮದಲ್ಲಿ ಹರೇ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಕಂದ ಹಳ್ಳಿಯ ಹನುಮ. ಆಗ ಆ ಸೀತಾದೇವಿ ಕೇಳ್ತಾ ಇದ್ದಾರೆ, ಎನ್ನ ಕಂದ ಹಳ್ಳಿಯ ಹನುಮ ಚಂದಾಗಿ ಹರೇ ಲಕ್ಷ್ಮಣ, ಮತ್ತು ನಮ್ಮ ದೇವರು ಚಂದಾಗಿ ಹಣ. ಆಗ ಸ್ಮರಣೆ ಮಾಡ್ಕೋತಾಳಂತೆ, ಏನೇನಿತ್ತು ಒಂದು ಕಾಲದಲ್ಲಿ ರಾಮ ತಾನು ಯುವರಾಜನಾಗಿ ನಡೆದಂತಹ ಸಂದರ್ಭದಲ್ಲಿತ್ತು. ಪಂಚಾಮೃತ ರೇಖಾ
ಇವತ್ತು ಅಡವೆ ಗಟ್ಟಿಗಳನ್ನು ತಿಂದು ನನ್ನ ಸ್ವಾಮಿ ಸುತ್ತಾ ಇದ್ದಾನೆ. ಕ್ಷೇಮದಲ್ಲಿ ಹಣೆ ಅಂತ ಹೇಳಿ ಆ ಮಾತೆ ಆ ರಾಮದೇವರನ್ನು ಕುರಿತು ಕೇಳತಕ್ಕಂಥವರಾಗ್ತಾ ಇದ್ದಾರೆ. ಅದು ಕೇಳಿದಾಗ ರಾಮ ಅವಶ್ಯವಾಗಿ ಅದ್ಭುತವಾಗಿರ್ತಕ್ಕಂಥವನಾಗ್ತಾ ಇದ್ದೇನೆ ಸ್ವಾಮಿ ತಾಯಿ. ಆದರೆ ನಿನ್ನ ಸ್ಮರಣೆ ಮಾತ್ರ ಯಾವಾಗ ಮಾಡ್ತಾನೆ? ಸೀತಾದೇವಿಯ ವಿಧಾನದಿಂದ ಇದ್ದಾನೆ, ಆದ್ದರಿಂದ ಬೇಗನೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ಎನ್ನುವಂತಹ ಸಂದೇಶವನ್ನ ಕೊಟ್ಟು ಕಳಿಸಿದ್ದಾನೆ ಅಂತ ಹೇಳಿದ ಮೇಲೆ ಆಗ ಆ ಸೀತಾಮಾತೆ ಅನುಗ್ರಹ ಮಾಡಿದ ಕ್ಷಣ ಹನುಮಂತನಿಗೆ ಬಹಳ ಸಂತೋಷ. ಮಾಡಿದ ಕೆಲಸ ಪೂರ್ಣ ಆಯ್ತು, ಬಂದ ಕೆಲಸ ಆಯ್ತಲ್ಲ ಅಂತ ಹೇಳಿ ಏನು ಮಾಡಿದ ಗೊತ್ತೋ? ಆಗ ಬಂದ ಕೆಲಸವಾಯಿತು ಅಂತ ಹೇಳಿ ಯಾವಾಗಲೂ ನೋಡಿ ದೇವರ ಪೂಜೆ ಮಾಡುವಾಗ ಕೆಲಸ ಮಾಡುವಾಗ ಏನು ತಿನ್ನಬಾರ್ದು, ಉಪವಾಸ ಇರಬೇಕು ಅಂತ ಇದನ್ನು ಹನುಮಂತ ದೇವರು ತಿಳಿಸಿಕೊಡ್ತಾರಂತೆ. ಎಷ್ಟೇ ವಿಘ್ನ ಬಂದ್ರು, ಏನೇ ಬಂದ್ರು, ಯಾರೇ ಹೊರಟು ಬಂದ್ರು ಹನುಮಂತ ದೇವರು ಏನೂ ತಗೊಂಡಿರ್ತಿಲ್ಲ, ಹಸಿವೆಯಾಗಿ ಬಿಟ್ಟಿತ್ತು. ಅದಕ್ಕಾಗಿ ಆ ಹನುಮಂತ ದೇವರು ಏನು ಮಾಡ್ತಾರೆ? ಕಣ್ಣಿನ ಪ್ರಿಯವಾದ ಬದಲಿ ಅಸುರರ ಹೊಯ್ದು ಅಲ್ಲಿ ಪ್ರಿಯವಾದ ಹಳ್ಳನು ಕೊಯ್ದು ಹಳ್ಳಿನ ನೆವದಲ್ಲಿ ಅಸುರರ ಹೊಯ್ದು ಹಳ್ಳ ಪಂಡನೆ ಹರಿರಗೆರಗೆದ ಹಳ್ಳಿಸಿ ಅಸುರನ ಬಲವನ್ನು ಹಿಡಿದು ಎಷ್ಟು ಸಾಹಸವಂತ ನೀನೇ ಫಲವಂತ ವಿದ್ಯಾರ್ಥಿ ಬಳಿ ಬಳಿರೆ ಹನುಮಂತ ಜಯ 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 ಹನುಮಂತ ಜಯ 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 ಹನುಮಂತ ಜಯ 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 ಹನುಮಂತ ಜಯ 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 ಹನುಮಂತ. ಅಲ್ಲಿರ್ತಕ್ಕಂತಹ ಎಲ್ಲ ಹಣ್ಣುಗಳನ್ನು ತಿಂತಾ ಇದ್ದಾರೆ, ಹಣ್ಣುಗಳನ್ನು ತಿಂತಾ ಇದ್ದಾರೆ. ಬಂದಿರತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಒಂದೊಂದು ಆ ಎಲ್ಲ ಗಿಡಗಳನ್ನು ಮರಗಳನ್ನು ಕಿತ್ತಿ ಕಿತ್ತಿ ಹಾಕತಕ್ಕಂತಹ ಆಗ ಆ ಕಿತ್ತಿ ಹಾಕುವಂತಹದನ್ನು ನೋಡಿ ಆ ಎಲ್ಲ ಆ ರಾಕ್ಷಸರೆಲ್ಲರೂ ಕೂಡ ಓಡಿ ಹೋಗಿ ಅಲ್ಲಿ ರಾವಣನ ಒಂದು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ನೋಡ್ರಿ ರಾವಣ ಏನಾಗ್ತಾ ಇದೆ? ಓದಿ ಬಂದದ ರಾವಣ ಕೇಳೋ ಸೀತೆಯ ವನದೊಳಗ ಓದಿ ಬಂದದ ರಾವಣ ಕೇಳೋ ಗಿಡದಿಂದ ಗಿಡಕ್ಕೆ ಹಾರುತ್ತದ ಕೋತಿ ಅಲ್ಲೋ ಕಲಿಬೇಡಿ ಮಾಡುತ್ತದ ಗಿಡದಿಂದ ಗಿಡಕ್ಕೆ ಹಾರುತ್ತದ ಕೋತಿ ಅಲ್ಲೋ ಕಲಿಬೇಡಿ ಮಾಡುತ್ತದ ಹಿಡಿದೆನೆಂದರೆ ತಡಿ ತಡಿ ಅನುಪದ ರಾಮನ ಸಂಗಡಿ ಮಾಡುತ್ತದ ಕೋತಿ ಗಿಡದಿಂದ ಗಿಡಕ್ಕೆ ಹಾರುತ್ತದ ಕೋತಿ ಅಲ್ಲೋ ಕಲಿಬೇಡಿ ಮಾಡುತ್ತದ ಹಿಡಿದೆನೆಂದರೆ ರಾವಣನಿ ಕೇಳೋ ಸೀತೆಯ ಮನದೊಳಗ ಓದಿ ಬಂದದ ರಾವಣನಿ ಕೇಳೋ ಕೋಟಿ ಬರತಕ್ಕಂತಹದ್ದಾಗ್ತಾ ಇದೆ. ಯಾವ ಒಂದು ವಾನರ ಬಂದಿದೆ, ಎಷ್ಟು ತೊಂದರೆ ಮಾಡ್ತಾ ಇದೆ ಗೊತ್ತೋ? ರಾವಣನ ಮುಂದೆ ಬಂದ ಎಲ್ಲ ರಾಕ್ಷಸರು ಹೇಳ್ತಾ ಇದ್ದಾರೆ, ನೋಡು ಆ ಕಲ್ಲು ಗಡಿಬಿಡಿ ಮಾಡುತ್ತದೆ, ಆ ಕೋಟಿ ಹಿಡಿಲಿಕ್ಕೆ ಹೋದ್ರೆ ಸಿಗ್ತಾ ಇಲ್ಲ. ಆಗ ಒಂದು ಮಾತ್ರ ಯಾವಾಗ ಮಾಡ್ತಾ ಇದೆ, ಬಿಡದೆ ರಾಮನ ಸ್ಮರಣೆ ಮಾಡುತ್ತದೆ. जय राम जय राम जय राम श्री 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 राम जय राम जय राम ಶ್ರೀರಾಮ್ ಜಯ ರಾಮ್ ಎನ್ನುವಂತಹ ನಾಮಸ್ಮರಣೆ
ಕಾರ್ಯವನ್ನ ಮಾಡಿಕೊಡ್ತಕ್ಕಂತಹದ್ದಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಗ ಆ ರಾವಣ ಗಾಬರಿಯಾಗಿ ಬಿಡ್ತಕ್ಕಂತಹ ಆಗ್ತಾ ಇದ್ದಾನೆ. ಏನಿದು ಒಂದು ಕೋಟಿ ಬಂದು ಇಷ್ಟೆಲ್ಲ ಮಾಡ್ತಕ್ಕಂತಹದ್ದಾಗ್ತಾ ಇದೆ. ಆಗ ಆ ಚತುರಂಗ ಬಲವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಅಕ್ಷಕುಮಾರನನ್ನು ಕೊಟ್ಟು ಕಳಿಸ್ತಾನೆ. ಅಕ್ಷಕುಮಾರ ಯಾವುದೋ ಒಂದು ಕೋಟಿ ಬಂದಿದೆ ನೋಡಪ್ಪ, ಅಲ್ಲಿ ಹೋಗಿ ಕೋಟಿ ನೋಡ್ಕೊಂಡು ಬಾ. ಕೆಲವೊಂದು ರಾವಣವನ್ನು ಕಳಿಸಿದೆ. ಕೋಟಿ ಯೋಧಕಂ ಪುರಸ್ತರಾಟ ಅನೇಕ ಹೇಗೆ ಅನೇಕ ಜನ ಮಂತ್ರಿ ಪುತ್ರರನ್ನು ಅನೇಕ ಜನರನ್ನೆಲ್ಲವನ್ನೂ ಕೂಡ ಕಳಿಸ್ತಾ ಇದ್ರೆ ದೇವರಿಗೆ ಏನು ಆಗ್ತಾ ಇಲ್ಲ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ತೀರ್ಥಮಣಿ ನಯಪಾರ ವಾರ ಉದಾರ ಸಜ್ಜನರ ಪರಿಹಾರ ಸಜ್ಜನರ ಪರಿಹಾರ ಅರ್ಜುನ ಕಲಿಗೋ ಭಜವಾಡಿ ನಿನ್ನ ಗೋಚರವನೆ ಘಂಟನೆ ಮಾಡಿ ಹೆಜ್ಜೆ ಹೆಜ್ಜೆಗೆ ಲಂಚ ಕಡಲ ದೊಳೆ ಭಂಜನವಾಗಿ ಪಂಡಿತ ಮಿಡಿಪೋ ಪವಮಾನ ಕಂಕರೋಚನ ಭಯ ನಾಶ ಮಾಡಿ ಹಾಕ್ತಕ್ಕಂತಹದ್ದಾಗ್ತಾ ಇದೆ. ಆ ಕೋಟಿ ಹನುಮಂತ ದೇವರು ಎಲ್ಲರನ್ನು ನಾಶ ಮಾಡ್ತಾರೆ. ಆಗ ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂತಹ ಅಕ್ಷಕುಮಾರ ಮನೋಹರವಾಗಿರ್ತಕ್ಕಂತಹ ಯುದ್ಧಕ್ಕಿರುವಂದರೆ ಆ ಅಕ್ಷಕುಮಾರವನ್ನು ಕೂಡ ಯುದ್ಧ ಮಾಡಿ ಸಂಹಾರ ಮಾಡಿಬಿಡ್ತಕ್ಕಂಥವ್ರು ಆಗ್ತಾ ಇದ್ದಾಳೆ. ಆಗ ಅಕ್ಷಕುಮಾರನ ಸಂಹಾರ ಇವತ್ತಿಗೂ ಕೂಡ ಕೆಲವೊಂದು ಪ್ರಾಣದೇವರ ಕಾಲದಲ್ಲಿ ಒಂದು ರಾಕ್ಷಸನ ವಿಗ್ರಹ ಇರ್ತದೆ, ನೋಡಬೇಕಿತ್ತೆ. ಅದು ಯಾರೂ ಅಲ್ಲ, ಆ ಅಕ್ಷಕುಮಾರನನ್ನು ಯುದ್ಧ ಆಡಿ ಗೆದ್ದಂತಹ ಪ್ರಾಣದೇವರು. ಇವತ್ತಿಗೂ ಕೂಡ ಸತ್ಯನಾಥ ಪಾಲನೆಯ ಪ್ರಾಣದೇವರು, ಸತ್ಯನಾಥ ದೇವರು ಪ್ರತಿಷ್ಠಾಪನೆ ಪ್ರಾಣದೇವರ ಕೆಳಗೆ ಆ ರಾಕ್ಷಸನ ಚಿತ್ರ ಇವತ್ತಿಗೂ ನಾವು ಕಾಣ್ತೇವೆ. ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಅದು ಅಕ್ಷಕುಮಾರ. ಆ ವಾಯುದೇವರು ಅವನನ್ನು ಸಂಹಾರ ಮಾಡಿರ್ತಕ್ಕಂತಹ ಅಂತಹ ಆ ಸಂಹಾರ ಮಾಡಿದಂತಹ ವಿಚಾರ ತಿಳಿತಕ್ಕಂತಹದ್ದಾಗ್ತಾ ಇದೆ. ಅವನಿಗೆ ಏನಿದು ಪರಿಸ್ಥಿತಿ? ಅಯ್ಯೋ ಅಕ್ಷಕುಮಾರ ತಿಳ್ಕೊಂಡು ಇಂದ್ರಜಿತ ಬಾಯಲ್ಲಿ ಅಂತ ಹೇಳಿ ಆ ಇಂದ್ರಜಿತುವಿನನ್ನ ಆ ಚತುರಂಗವರ ಸೈನ್ಯದಿಂದ ಕಳಿಸಿ ಅಲ್ಲಿ ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಆಗ ಅಲ್ಲಿ ಏನು ಮಾಡಬೇಕು? ದೂರು ಬೆಳ್ಳಿಂಗಲ್ಲ ರಾವಣ ನೋಡಲಿ ತೀರುತ ಕರೆಸಿದ ತುವನೆ ಗುರು ಬೆಳಿದಲ್ಲ ರಾವಣ ನೋಡನೆ ತೀರುತ ಕರೆಸಿದ ಇಂದ್ರಜಿತುವನೆ ಘೋರ ಕಪಿಯನ್ನೇ ಹಿಡಿದ ಉದಂತ ಚೂರರ ಕಳುಹಿಸಿದ ಎಷ್ಟು ಸಾಹಸವಾದ ನೀನೇ ಫಲವಾದ ಮೂರ್ತಿ ಬಳಿ ಬಳಿಯೇ ಹನುಮಾತ ಜಯ 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 ಆಗ ಹೇಳ್ತಾ ಇದ್ದಾನೆ, ಜೋರಾಗಿ ಕೂಗುತ್ತಾ ಕಳಿಸ್ತಾ ಇದ್ದಾನೆ. ಇಂದ್ರಜಿತು ಬಾಯಲ್ಲಿ ಆ ಅಕ್ಷಕುಮಾರ ನಾಶ ಆಗಿಬಿಟ್ಟಿದ್ದಾನೆ, ಅವರು ಸತ್ತು ಹೋಗಿದ್ದಾನೆ. ಆ ಕಪಿಯನ್ನು ಜೀವಂತ ಹಿಡಿದುಕೊಂಡು ಬರತಕ್ಕಂತಹದ್ದಾಗಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಇಂದ್ರಜಿತು ಏನು ಮಾಡ್ತಕ್ಕಂತಹನಾಗ್ತಾ ಇದ್ದಾನೆ ಅಂತಂದ್ರೆ, ಆಗ ಅವಶ್ಯವಾಗಿ ಹಿಡಿದುಕೊಂಡು ಬರ್ತೇನೆ ಅಂತ ಹೇಳಿ ಅವನನ್ನು ಕಟ್ಟಿ ಹಿಡಿದುಕೊಂಡು ಬರತಕ್ಕಂತಹನಾಗ್ತಾ ಇದ್ದಾನೆ. ಆಗ ಆ ಬ್ರಹ್ಮಾಸ್ತ್ರವನ್ನು ಬಿಡ್ತಕ್ಕಂತಹದ್ದಾಗಿ ಬಂಧನವನ್ನು ಮಾಡಿ ಅಲ್ಲಿ ಆ ಇಂದ್ರಜಿತು ಆ ಪ್ರಾಣದೇವರನ್ನು ಕರೆದುಕೊಂಡು ಬರತಕ್ಕಂತಹದ್ದಾಗ್ತಾ ಇದ್ದಾನೆ. ಆಗ ಅಲ್ಲಿ ಬಂದು ಅಲ್ಲಿ ಬ್ರಹ್ಮಾಸ್ತ್ರದಿಂದ ಕಟ್ಟಿ ಎಳೆದು ಆಗ ಆ ಹನುಮಂತ ದೇವರು ಅಲ್ಲಿ ಆ ರಾವಣನನ್ನು ನೋಡ್ತಕ್ಕಂಥ ಕಂಡನು ರಾವಣನು ಮಾಡಿಸಿದನು ಕಂಡನು ರಾವಣ
ಪ್ರಿಯನು ಮಳೆಯ ತೂಗುತ್ತ ಮಾತಾಡಿಸಿದನು ಬಾಳು ಮಡದೆ ಬಿಡೆ ನೋಡ ಕವಿಯನೇ ಗೌರವಯುದರು ದುಡಿಸಿ ನೋಡಿದನು ಎಷ್ಟೋ ಸಾರಸವನ ಹೀಗೆ ಬಲವತ ಚಿತ್ತ ಭೂತಿ ಬಳಿ ಬಳಿರೆ ಹನುಮಾತ ಜೈ 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 ಹನುಮಾತ ಜೈ 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 ಹನುಮಾತ ಜೈ 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 ಹನುಮಾತ ಜಲವ್ಯಾಕೋ ನೀನಾಗಿಟ್ಟು ಎಲ್ಲವೂ ಕೊಡಲೇ ಯಾವು ಹೇಳೋ ನಿನ್ನೊಡೆಯ ಹೆಸರನು ಜಲವ್ಯಾಕೋ ನೀನಾಗಿಟ್ಟು ಎಲ್ಲವೂ ಕೊಡಲೇ ಯಾವುದೇ ಹೇಳೋ ನಿನ್ನೊಡೆಯ ಹೆಸರನು ಬಲವಂತರ ಬಲವಂತ ಬಲಿಯನು ಹಲವು ಬದಾಕೋ ಹನುಮನು ನಾನೇ ಎಷ್ಟು ಸಾಹಸವನ ನೀನೆ ಬಲವಂತ ಚಿತ್ತ ಭೂತಿ ಬಳಿ ಬಳಿರೆ ಹನುಮಾತ ಜೈ 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 ಹನುಮಾತ ಜೈ 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 ಹನುಮಾತ ಜೈ 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 ಹನುಮಾತ ಯಾರೋ ನೀನು ಛಲವ್ಯಾಕೋ ನಿನಗೆಷ್ಟು ಎಲ್ಲವೂ ಕೊಡಗನೆ ಹಳೆಯಾಗುವುದು ಹೇಳೋ ನಿನ್ನೊಡನೆ ಹೆಸರನ್ನು ಯಾರು ನಿಂತು ಕವಿ ಬಂದು ನನ್ನ ಅಶೋಕ ವನವನ್ನು ನಾಶ ಮಾಡುತ್ತೀಯ ನನ್ನ ಮಗನಾಗಿರ್ತಕ್ಕಂತಹ ವೃಕ್ಷವಿಮಾನವನ್ನು ಕೂಡ ನಾಶ ಮಾಡಿದೀಯ ಯಾರು ನೀನು ಅಂತ ಕೇಳಿದರೆ ಆಗ ಆ ರಾವಣನ ಮುಂದೆ ಹನುಮಂತ ದೇವರು ಅವನಿಗೆ ಎತ್ತರವಾದಂತಹ ಆಸನದಲ್ಲಿ ಕೊಡ್ತಾರೆ. ನೀನೇನು ಚಿಹ್ನೆ ಯಾವ ಆ ಬುದ್ಧನಾಗಿರ್ತಕ್ಕಂತಹ ಆ ಪುಣ್ಯ ವಾನರ ನಿನ್ನ ಮುಂದೆ ನಾನೇ ಶ್ರೇಷ್ಠ ಅಂತ ಹೇಳಿ ಬಾಲವನ್ನು ಸುತ್ತಿ ಆ ರಾವಣನಿಗೆ ಎತ್ತರವಾಗಿರ್ತಕ್ಕಂತಹ ಆಸನದಲ್ಲಿ ಕೂತು ಹೇಳ್ತಾ ಇದ್ದಾನೆ ಅದೇ ದೂತಮಾಗತಂತ ವಿಕ್ರಮಸ್ಯಮ ನಾನು ರಾಮರ ದೂತ ಬಂದಿದ್ದೇನೆ ಬಲವಂತ ರಾಮರ ಬಂಡ ಬಂದಿ ಹೆಣ ಆಗ ಹನುಮಂತ ದೇವರು ಹೇಳ್ತಾನೆ ನಾನು ಹನುಮಂತ ಅಂತ ಹೇಳ್ಕೋಬೇಕಾಗಿತ್ತು ಆದರೆ ರಾವಣನಿಗೆ ಹೇಳ್ತಾನೆ ನೋಡು ನಾನು ಯಾರೂ ಅಲ್ಲ ಅವೇ ದೂತಮಾಗತಂ ದುರಂತ ವಿಕ್ರಮನಾಗಿರ್ತಕ್ಕಂತಹ ರಾಮನ ದೂತನಾಗಿರ್ತಕ್ಕಂಥ ನಾವು ಸಣ್ಣ ಕೆಲಸ ಮಾಡಿದ್ರೆ ಅದು ನಾನು ಮಾಡಿದೆ ಅಂತ ಹೇಳಿ ಏನೋ ಒಂದು ದಾನ ಪಟ್ಟು ಒಂದು ಬೋರ್ಡ್ ಹಾಕಿದ್ದೆಲ್ಲ ಬೈದು ಹಾಕಿಸಿ ಮಾಡಿ ನಾನು ಮಾಡಿದೆ ಅಂತ ಹೇಳ್ಕೊಳ್ತೇನೆ. ಆದ್ರೆ ಇಂತಹ ದೊಡ್ಡ ಕಾರ್ಯ ಮಾಡಿದೆ ನೀನು ಯಾರು ಅಂತ ಕೇಳಿದ್ರೆ ರಾಮನ ದೂತ ಅಂತ ಹೇಳ್ತಾರೆ. ಭಕ್ತಿ ಆಗ ಅಲ್ಲಿ ಹೇಳ್ತಾನೆ ನಿನ್ನನ್ನು ನಾನೇ ಸಾಯಿಸಿ ಬಿಡ್ತಾ ಇದ್ದೆ ಆದ್ರೆ ರಾಮ ಹೇಳಿಲ್ಲ ಅಂತ ಬಡಿದು ಹಾಕುವೇನೋ ಒಡೆಯನ ಪಡೆ ಇಲ್ಲ ಎಂದು ಮಾಡಿದೇನೋ ಬಡರ ಬಡನೆ ಇಲ್ಲ ಬಡಿದು ಹಾಕುವೇನೋ ಒಡೆಯನ ಪಡೆ ಇಲ್ಲ ಎಂದು ತಾಳಿದೇನೋ ಕುಡಿಯೇರುವೆನು ಮುಲ್ಲ ರಕ್ತದನೆ ಕೊಡಬೇನು ನಿನ್ನಯ ಮನೆಯ ನೆರವ ಎಷ್ಟು ಸಾರಸ ನೀನೆ ಬಲವಾದ ಚಿತ್ತ ಮೂರ್ತಿ ಬಳಿ ಬಳಿರೆ ಹನುಮಾತ ಜೈ 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 ಹನುಮಂತ ಜೈ 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 ಹನುಮಾತ ಜೈ 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 ಹನುಮಾತ. ಇಷ್ಟೊತ್ತಿಗೆ ನಾನು ಪಡೆದು ಸಂಹಾರ ಮಾಡಿಬಿಡ್ತಿದ್ದೆ ಆದ್ರೆ ಒಡೆಯನಪ್ಪಣೆ ಇಲ್ಲ ಅಂತ ಸುಮ್ಮನೆ ಕೂತಿದ್ದೆ. ನೀನೇನು ದೊಡ್ಡವಲ್ಲ ವಾಲಿಯ ಕೈಯಲ್ಲಿ ಸಿಕ್ಕಿ ಒದ್ದಾಡಿ ಹೋಗ್ತಕ್ಕಂಥವನಾಗ್ತಾ ಇದ್ದ ಹಿಂದೆ ನೀನು. ಆದ್ದರಿಂದ ನಿನ್ನನ್ನು ನಾನು ಸಂಹಾರ ಮಾಡೇ ಬಿಡ್ತಿದ್ದೆ ಆದರೆ ಅದು ಕೀರ್ತಿ ರಾಮನಿಗೆ ಹೇಳಿಲ್ಲ. ಅದು ರಾಮ ನಿನ್ನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೇನೆ. ಬಡದ ಬಡವು ನಿನ್ನ ಬಡೆದು ಹಾಕುವನು ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದನು. ಒಡೆಯನಪ್ಪಣೆ ಇಲ್ಲ ಅಂತ ಹೇಳಿ ಸುಮ್ಮನೆ ಕೊಟ್ಟಿದ್ದೇನೆ. ಅದಕ್ಕೆ ನೋಡು ನಿನ್ನಂತ ದೂತರು ಹೆಣ್ಣಂತ ದೂತರು ನಿನ್ನಂತ ಪ್ರೇತರು ರಾಮನ ಬಳಿಯಲ್ಲಿ ಬೇಕಾದಷ್ಟಿದ್ದಾರೆ. ಆದ್ದರಿಂದ ವಿಚಾರ ಮಾಡು. ಆಗ ಹೇಳ್ತಾ ಇದ್ದಾನೆ ಒಂದು ವೇಳೆ ನೀನೇನಾದರೂ ಸೀತೆಯನ್ನು ಬಿಡದೇ ಇದ್ರೆ ಕಡುಕೋಪದಿಂದಲೇ ಕೂಡ ರಾವಣನು
ಸುಡಿರೆಂದ ಭಾವ ಸುದ್ದಿ ವಸನ ಹೇಳ್ತಾನೆ. ಅಲ್ಲಿ ಒಂದು ವೇಳೆ ನೀವಿಲ್ಲ ಅಂದರೂ ಸೀತೆಯನ್ನು ಬಿಡದೇ ಇದ್ದರೆ ರಾವಣ ಚತುರಂಗ ಬಲದಿಂದ ಬಂದು ನಿನ್ನ ಸಂಹಾರ ಮಾಡೋದರಲ್ಲಿ ಏನು ವ್ಯತ್ಯಾಸವಿಲ್ಲ, ಒಂದು ಕ್ಷಣ ಹಿಡಿಯುವುದಿಲ್ಲ ಸಂಹಾರ ಮಾಡಲಿಕ್ಕಾಗಿ ಅಂತ ಮಾತಾಡಿದರೆ ರಾವಣನಿಗೂ ಏನಿದು ಕಪಿ ಹಿಂಗೆ ಮಾತಾಡ್ಲಿಕ್ಕಿಲ್ಲ, ಕಪಿಗಳಿಗೆ ಬಹಳ ಪ್ರಧಾನ. ಅದಕ್ಕಾಗಿ ಅಲ್ಲಿ ಹೇಳ್ತಾ ಇದ್ದಾರೆ, ನೋಡು ಈ ಕಪಿ ಬಹಳ ಮಾತಾಡ್ಲಿಕ್ಕೆ ಬಾಲ ಬಟ್ಟಿ ಸುತ್ತ ಬೆಂಕಿ ಹಚ್ಚಿಬಿಡ್ರಿ. ಆಗ ಅಲ್ಲಿ ಹೇಳ್ತಾ ಇದ್ದಾರೆ, ಬಾಲಕ ಬೆಂಕಿ ಹಚ್ಚಿ ಬಾಲಕ ಬಟ್ಟಿ ಸುತ್ತಿ ಹನುಮಂತ ಅಂತ ಓಹೋ ಬಾಲಕ ಬೆಂಕಿ ಹಚ್ತೀರಾ, ಬಾಲ ಸಿಕ್ಕಿರ ಬಟ್ಟಿ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲಿ ತನ ಬೆಳಕು ಬೆಳಕು ಅಂದ್ರೆ ಕಡಿಮನೆಯವರು ಕೊನೆಗೆ ಬರ್ತಕ್ಕಂಥ ಒಡೆಯನ ಮಾತಿಗೆ ತಡೆ ಮಡೆಯಿಲ್ಲದೆ ಮಡದೆ ಮುಟ್ಟಿದರು ಕಡಿಮನೆಯವರು ಎಷ್ಟೋ ಬಾಲ ಸುತ್ತಿ ಬಟ್ಟೆಯನ್ನು ಸುತ್ತಿ ಬೆಂಕಿ ಹಚ್ಚಿದೆ ಅಂದ್ರೆ ಬಾಲ ಬೆಳೀತಾ ಇದೆ 12 ವಸನವ ಆ 9 ಕೋಟಿಯಲ್ಲಿ ಎಲ್ಲಾ ವಸ್ತ್ರ ತಗೊಂಡ್ಬಂದಿದೆ. ಕೊನೆಗೆ ಬಾಲೆಯ ವಸ್ತ್ರವ ಸೆಳೆಯುತ್ತಾನೆ. ಕೊನೆಗೆ ಚಿಕ್ಕ ಮಕ್ಕಳ ವಸ್ತ್ರವನ್ನು ತಂದು ಸುತ್ತಲಿಕ್ಕೆ ಹೊರಟಾಗ ಹನುಮಂತ ದೇವರನ್ನು ಬೇಡ ಅಂತ ನಿಲ್ಲಿಸಿ ಆಗ ಬೆಂಕಿ ಹಚ್ಚಿರಿ ಅಂತ ಹೇಳಿದರೆ ಆಗ ಹನುಮಂತ ದೇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತೋ, ಆ ಬಾಲದ ಬೆಂಕಿಯಿಂದ ಇಡೀ ಲಂಕಾಪುರವನ್ನೇ ಸುಟ್ಟು ಅಲ್ಲಿ ರಾಮಚಂದ್ರ ದೇವರಿಗೆ ಇದನ್ನು ಸಮರ್ಪಣೆ ಮಾಡಿಕೊಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಇಡೀ ಲಂಕೆಯನ್ನೇ ರಾಮಚಂದ್ರ ದೇವರಿಗೆ ಅಗ್ನಿಯಿಂದ ಹತ್ತಿಸಿ ಉರಿದು ಎಲ್ಲ ಸುಟ್ಟು ಬೂದಿಯಾಗುವಂತೆ ಮಾಡ್ತಕ್ಕಂಥವ್ರಾದ್ರೆ ಅಶೋಕವನ ಮಾತ್ರ ಹಾಗೆ ಉಳಿದು ಅದಕ್ಕೇನೂ ಆಗಿಲ್ಲ. ಅನೇಕ ಜನ ಸ್ತ್ರೀಯರೆಲ್ಲರೂ ಬಂದು ಆ ಕಪಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಹನುಮನ ಘಟವ ಅಡು ಮಾಡಿದ ಕಣದಲ್ಲಿ ಬಲವ ನೋಡಿದ್ಯಾ ಹನುಮನ ಘಟವ ಅಡು ಮಾಡಿದ ಕಣದಲ್ಲಿ ಬಲವ ಜಾಡಿಸಿಕಿತ್ತು ಇಡಾಡೆ ಪಟ್ಟಗಳ ಕೊಂಡಾಡುವ ಲಯ ಕೊಡಗನರು ತವ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಮಾತೆಯ ಕೊಂಡು ತಾರ ಇಲ್ಲದೆ ಫಲವುಂಟು ಆ ಮಾತೆಯ ಕೊಂಡು ತಾರ ಇಲ್ಲದೆ ಫಲವುಂಟು ಕರಲು ಬರೆಯುಂಟು ಆ ವಾದದ ಬಂದ ಪಾಠಿಗಳನ್ನೆಲ್ಲ ಗಾತವ ಕಲಿಸಿದೆ ಗೋಪಾಳ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಸೀತಮ್ಮ ನೋಡಿದ್ಯಾ ಎಂತಹ ಕಾರ್ಯ ಮಾಡ್ತಾ ಇದ್ದಾನೆ. ಆ ಕೋತಿ ಏನು ಅಂತ ಅನ್ಕೊಂಡಿದ್ದೆವು, ಆದರೆ ಆ ವೈದೇವರು ಮಾತ್ರ ಎಲ್ಲವನ್ನು ಕೂಡ ನಾಶ ಮಾಡತಕ್ಕಂತಹದ್ದಾಗಿ ಆ ಲಂಕೆಯನ್ನೇ ಸುಟ್ಟು ಬೂದಿ ಮಾಡಿ ಸಮುದ್ರದಲ್ಲಿ ತಾವು ಯಾವ ಸ್ನಾನವನ್ನು ಮಾಡಿ ಅಲ್ಲಿಂದ ಹಾರಿ ಮತ್ತೆ ರಾಮನಿರ್ತಕ್ಕಂತಹ ಸ್ಥಾನಕ್ಕೆ ಆ ಶ್ರೇಷ್ಠರಾಗಿರ್ತಕ್ಕಂತಹ ವೈದೇವರು ಅಲ್ಲಿ ಬಂದು ಆ ರಾಮದೇವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡತಕ್ಕಂಥವರಾಗ್ತಾ ಇದ್ದಾರೆ. ರಾಮಂ ಸುರೇಶ್ವರ ಮದನ್ಯ ಗುಣಾಭಿರಾಮಂ ಸಂಪರ್ಕ ಸರ್ವಗಭೀರವಲಯ ಸಮೇತ ಚೂಡಾಮಣಿಂ ಪವನಜ ಪದಯೋ ವಿಧಾಯ ಸರ್ವಾಂಗೈ ಪ್ರಣತ
ಆಯ್ತಂತೆ. ಹನುಮಂತ ಬಂದಿದ್ದು ನೋಡಿ, ಚೂಡಾಮಣಿ ತಂದಿದ್ದು ನೋಡಿ ಖುಷಿಯಿಂದ ಎಲ್ಲ ಕವಿಗಳು ಹಾಡ್ತಾ ಪಾಡ್ತಾ ನೃತ್ಯ ಗೀತವನ್ನು ಮಾಡ್ತಾ ರಾಮನ ಹತ್ರ ಬರ್ತಾ ಇದ್ದಂತೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹನುಮಂತದೇವರು ಆ ರಾಮದೇವರ ಪಾದಕ್ಕೆ ತಂದು ಸಮರ್ಪಣೆ ಮಾಡಿ ತಾವು ಮಾಡಿದಂತಹ ಕಾರ್ಯವನ್ನು ಆ ರಾಮದೇವರಿಗೆ ಸಮರ್ಪಣೆ ಮಾಡತಕ್ಕಂಥದ್ದಾಗ್ತಾ ಇದ್ದಾರೆ. ಇಂತಹ ದೊಡ್ಡದಾಗಿರ್ತಕ್ಕಂತಹ ಈ ಒಂದು ಸುಂದರವಾಗಿರ್ತಕ್ಕಂತಹ ಸುಂದರ ಕಾಂಡದಲ್ಲಿ ಆ ವಾಯುದೇವರು ರಾಮಚಂದ್ರ ದೇವರಿಗೆ ಚೂಡಾಮಣಿಯನ್ನು ತಂದು ಕೊಟ್ಟು ಎಲ್ಲವನ್ನು ಕೂಡ ಸಮರ್ಪಣೆ ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಕಾಯೇನ ವಾಚಾ ಮನಸೇಂದ್ರಿಯೇಣ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮಯ ಇಂಪರೇ ಕಪಿಲಂ ಪ್ರತ್ಯಯಂ ನಂದಿತೋ ಕಾರ್ಯಂ ನಾಮಕ ಅಕ್ಷರೋ ಸೀತಾರಮಣ ಮಂಗಳಂ ಸರ್ವೇಶ ರಮಣ ಮಂಗಳ ಶ್ರೀಕೃಷ್ಣನ ಮಗುವಿಗೆ ಮಂಗಳ ಸುವರಿಗೆ ಜಲಧಿಯಾರಂಗಿಸಿ ದುರವಾಸನಿಗೆ ಹರಸಿ ತುಂಬಿದ ವಾದನ ನಾಯಕ ಅಂಜನಿ ಬಾಲಕಗೆ ಹಳದಿಯೋ ತುಂಬಿಯ ಕಲಮಾನ ಇದಕ್ಕೆ ಆರಾಧನೆಯ ಈ ಪುಣ್ಯ ಪರ್ವ ಕಾಲದಲ್ಲಿ ನಮಗೆ ಸಿಕ್ಕಂತಹ ಒಂದು ದೊಡ್ಡ ಭಾಗ್ಯ. ನಾನು ಹರಿಕಥೆ ಯಾರ ಮುಂದೂ ಮಾಡ್ತಾ ಇಲ್ಲ, ಸಾಕ್ಷಾತ್ ಹನುಮಂತ ದೇವರ ಮುಂದೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಭಾಗ್ಯ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಒಂದು ಪುಟ್ಟ ಪ್ರಯತ್ನ ಇದು ಇನ್ನೂ ಹೆಚ್ಚಿಗೆ ಆಗಲಿ ಅಂತ ಗುರುಗಳ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಹರಿಕಥಾ ಪ್ರಸಂಗಕ್ಕೆ ನನಗೆ ಅನೇಕ ವಿಧವಾಗಿರ್ತಕ್ಕಂತಹ ಸಹಾಯವನ್ನು ಮಾಡಲಿಕ್ಕೆ ನಾನು ಅನೇಕರನ್ನ ಈ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದವರನ್ನು ಒಂದು ಸ್ಮರಣೆ ಮಾಡಿಸ್ತಾ ಇದನ್ನ ನಾನು ಮುಗಿಸಿಬಿಡ್ತೇನೆ. ಏನು ಅಂದ್ರೆ, ನಾನು ಹರಿಕಥಾ ಮಾಡ್ತಾ ಇರುವಾಗ ನಮ್ಮ ಜಯಣ್ಣ, ಅಧ್ಯಕ್ಷ ಜಯಣ್ಣ ಗುಲ್ಬರ್ಗದಲ್ಲಿ ಎಲ್ಲಾ ಕಡೆ ಮಾಡ್ತೀನಿ, ಮಳಖೇಡದಾಗ ಯಾಕೆ ಮಾಡೋದಿಲ್ಲ ಅಂತ ಕೇಳಿದ. ಅವಶ್ಯವಾಗಿ ಮಾಡ್ತೀನಿ. ಆಗ ವೆಂಕಣ್ಣಾಚಾರ್ಯಗೆ ಫೋನ್ ಮಾಡಿದ್ರೆ ವೆಂಕಣ್ಣಾಚಾರ್ಯ ಅಂದ್ರೆ ಅವಶ್ಯವಾಗಿ ಮಾಡು ಅಂತ ಹೇಳಿ ಹಿಂದೆಲ್ಲ ಒಂದೆರಡು ಕಡೆ ಮಾಡಿ ನೋಡಿದ್ದೇನೆ. ಮಾಡುವಂತ ಅವರು ಕೊಟ್ಟ ಈ ಒಂದು ಶ್ರೀರಕ್ಷೆ ಅವರು ಕೊಟ್ಟಂತಹ ಒಂದು ಅವಕಾಶಕ್ಕಾಗಿ ಕೇಳಿದಾಗ ವಿದ್ಯಾಧೀಶಾಚಾರ್ಯರು ಆಗಲಿ ಅಂತ ಅವಶ್ಯವಾಗಿ ಆಜ್ಞೆಯನ್ನ ಮಾಡಿದರು. ಅದೊಂದು ಕಾರ್ಯ. ಇದಕ್ಕೆ ಜೊತೆಗಾಗಿ ನಾನೊಬ್ಬನೇ ಹರಿಕಥೆ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಜೊತೆಗೆ ಇರ್ತಕ್ಕಂತಹ ಇಬ್ಬರು ಸಾಥಿ ಪ್ರಹ್ಲಾದಾಚಾರ್ಯ ಹಂಡೇರ್ ಅಂತ ಹೇಳಿ ಅವರು ಹಾರ್ಮೋನಿಯಂ ಸಾಥ್ನಲ್ಲಿ ನನಗೆ ಒಂದು ಸಹಾಯವನ್ನು ಮಾಡಿದ್ದಾರೆ. ಮಾಡಬೇಕು. ನನ್ನ ಈ ಒಂದು ಆ ಹರಿಕಥೆಯ ಜರ್ನಿ ಪ್ರಾರಂಭ ಮಾಡಿಸಿದ್ದೆ ಅವರ ಜೊತೆಗೆ ಸಂಗೀತದ ಸ್ವಲ್ಪ ಜ್ಞಾನ ಪಡೆದುಕೊಂಡು, ಅದೇ ರೀತಿಯಾಗಿ ಕೊಪ್ರೇಶ್ ಅವರು ಕೂಡ ತಬಲಾದಲ್ಲಿ ಅವರು ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ, ಮತ್ತು ಅದೇ ರೀತಿಯಾಗಿ ಆ ಒಂದು ಚಿತ್ರಗಳನ್ನ ವೈವಿಧ್ಯಮಯವಾಗಿರತಕ್ಕಂತಹ ಚಿತ್ರಗಳನ್ನ ಬರೀ ಕೇಳುವುದಲ್ಲ, ದೃಶ್ಯ ಮಾಧ್ಯಮದೊಂದಿಗೆ ನಾನು ಕಾಣಬೇಕು ಅಂತ ಹೇಳಿ ದೃಶ್ಯ ಮತ್ತು ಶ್ರಾವ್ಯ ಎರಡೂ ಇರಲಿ ಅಂತ ಹೇಳಿದಾಗ ಅದನ್ನು ತಯಾರುಪಡಿಸಿರುವಂತಹ ಶ್ರೀಮತಿಗೂ ಕೂಡ ಗುರುಗಳು ಅನುಗ್ರಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ನನಗೆ ನನ್ನ ತಮ್ಮಂದಿರು ಅವರೆಲ್ಲ ಗಾಯಕರಾಗಿ ಬಂದು, ಯಾಕಂದ್ರೆ ಹಾಡು ಹಾಡಬೇಕು ಅಂದ್ರೆ ನನಗೆ ಅಷ್ಟು ಸಂಗೀತ ಜ್ಞಾನ ಇಲ್ಲ, ಅದಕ್ಕಾಗಿ ಅವರ ಜೊತೆಗೆ ಸಹಕತರಾಗಿ
ಹಾಗೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತಹ ಗುರುಗಳಿಗೂ ಕೂಡ ನಾನು ಅನಂತ ನಮನಗಳನ್ನು ಸಲ್ಲಿಸುತ್ತಾ ಚಿಕ್ಕ ಸೇವೆಯನ್ನು ಮುಗಿಸ್ತೇನೆ. ಮಧ್ವಾಂತರ್ಗತ ಶ್ರೀ ಕೃಷ್ಣ ಅನೇಕ ವಿದ್ವಾಂಸರುಗಳು ಪೂಜಾಚಾರ್ಯರು ಸಂಸ್ಥಾ ನಾನು ಚಿಕ್ಕವನ್ನು ತಪ್ಪಿದ್ರೆ ತಿಳಿಸಬೇಕು, ಬಾಲಕನ ಕಲಭಾಷೆ ಜನರು ಕೇಳಿಸಿಕೊಳ್ಳುವಂತೆ ನನಗೆ ಅನುಗ್ರಹ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಚಿಕ್ಕ ಸೇವೆಯನ್ನು ನಡೆಸ್ತೇನೆ. ಶ್ರೀ ಕೃಷ್ಣ ನಮಸ್ತೆ.